ಮಗನಾದಂಥ ದೇವರು ಹೇಳಿದಂಥ ಮಾತು. ಅದಲ್ಲದೆ ನಿಮ್ಮನ್ನು ಕೊಲ್ಲುವವನು ಅಂದ್ರೆ ಯೇಸು ಕ್ರಿಸ್ತನ ಭಕ್ತರನ್ನು ಕೊಲ್ಲುವವನು ತಾನು ದೇವರಿಗೆ ಯಜ್ಞವನ್ನು ಮಾಡಿದ್ದಾನೆಂದು ಎನಿಸುವ ಕಾಲ ಬರುತ್ತದೆ ಅಂತ 2000 ವರ್ಷಗಳ ಹಿಂದೆ ಹೇಳಿದಂಥ ಮಾತು. ಅದೇ ಹೇಳ್ತದೆ, ಅದಲ್ಲದೆ ನಿಮ್ಮನ್ನು ಕೊಲ್ಲುವವನು ತಾನು ದೇವರಿಗೆ ಯಜ್ಞ ಮಾಡ್ತಾನಂತ ಅನ್ಕೋತಾನಂತೆ. ನಮ್ಮನ್ನ ಕೊಲ್ಲುವ ಅಂದ್ರೆ ಕ್ರೈಸ್ತರನ್ನ ಕೊಲ್ಲುವವನು ದೇವರಿಗೆ ಯಜ್ಞ ಮಾಡ್ತಾನಂತ ಅವನು ಅನ್ಕೋತಾನಂತೆ. ದೇವ್ರು ಅನ್ಕೋತಾರ ದೇವ್ರಿಗೆ ಯಜ್ಞ ಕೊಡ್ತಾನೆ ಅಂತ ಅನ್ಕೋತಾನೆ. ದೇವ್ರ ಮನಸ್ಸು ಗೊತ್ತಿಲ್ಲ. ನಿನಗೂ ರೂಪ ಕೊಟ್ಟಿದ್ದಾನೆ, ನನಗೂ ಒಂದು ಆಕಾರ ಕೊಟ್ಟಿದ್ದಾನೆ, ನನಗೂ ಒಂದು ಆಕಾರ ಕೊಟ್ಟಿದ್ದಾನೆ, ನಿನಗೂ ಒಂದು ದೇಹ, ನನಗೂ ಒಂದೊಂದು ದೇಹ ಒಂದೊಂದು ಆಕಾರದಲ್ಲಿದೆ. ಪ್ರಾಣಿಗಳ ದೇಹ ಒಂಥರ, ಪಕ್ಷಿಗಳ ದೇಹ ಒಂಥರ, ಮನುಷ್ಯರ ದೇಹ ಒಂಥರ. ಎಷ್ಟು ಅದ್ಭುತವಾದ ಒಂದು ದೇಹವನ್ನು ಕೊಟ್ಟಿದ್ದಾನೆ. ಒಂದು ಕೈ ಕಟ್ಟಾಗೋದ್ರೆ ಈ ಒರಿಜಿನಲ್ ಕೈ ಅಂಟಿಸಕ್ಕಾಗತ್ತ? ಅಂಗಡಿಯಲ್ಲಿ ಸಿಗುತ್ತಾ ಇದೆ.